ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಮೊದಲನೇ ಕಿಚ್ಚನ ಪಂಚಾಯಿತಿ ಇನ್ನೇನು ಶುರುವಾಗಲಿದೆ. ಈ ಸೀಸನ್ನಲ್ಲಿ ಗುಂಪು ಗುಂಪಾಗಿ ಎಲಿಮಿನೇಷನ್ ನಡೆಯುವ ಸಾಧ್ಯತೆ ಹೆಚ್ಚಿದೆ. ವೈಲ್ಡ್ ಕಾರ್ಡ್ ಎಂಟ್ರಿಗಳು ಶುರುವಿನಲ್ಲೇ ಮನೆಗೆ ಕಾಲಿಡುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಹೌದು, ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರೇ ಸ್ಪರ್ಧಿಗಳೊಂದಿಗೆ ಇಂದಿನ ಕಿಚ್ಚನ ಪಂಚಾಯಿತಿಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರು ಹೇಳಿದ ಹಾಗೆ ಶಾಕಿಂಗ್ ಅಂತೆ ಈಗಾಗಲೇ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಾಲಿಟ್ಟಿದ್ದಾರೆ. ಇನ್ನ ಈ ವಾರದ ಎಲಿಮಿನೇಷನ್ ರೌಂಡ್ ಅಲ್ಲಿ ಯಾವ ಸ್ಪರ್ಧಿಗೆ ಅತಿ ಹೆಚ್ಚು ವೋಟ್ ಬಂದಿದೆ, ಯಾವ 3 ಸ್ಪರ್ಧಿಗಳು ಮೊದಲು ಸೇವ್ ಆಗಿದ್ದಾರೆ ಎನ್ನುವ ವಿಚಾರ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಈ ವಾರ ಒಂಟಿ ತಂಡದಿಂದ ಧನುಷ್, ಮಲ್ಲಮ್ಮ ನಾಮಿನೇಟ್ ಆದರೆ ಜಂಟಿ ಟೀಮ್ನಿಂದ ಗಿಲ್ಲಿ ನಟ, ಕಾವ್ಯ, ಚಂದ್ರಪ್ರಭಾ, ಡಾಗ್ ಸತೀಶ್, ಮಾಳು, ಸ್ಪಂದನ, ಅಮಿತ್, ಕರಿಬಸಪ್ಪ, ಅಭಿಷೇಕ್ ಹಾಗೂ ಅಶ್ವಿನಿ ಅವರು ನಾಮಿನೇಟ್ ಆಗಿದ್ದಾರೆ. ಇನ್ನು ಇವರಲ್ಲಿ ಅತಿ ಹೆಚ್ಚು ವೋಟ್ ಪಡೆದಿರುವ ಮೂಲಕ ಈ ಒಂದು ಎಲಿಮಿನೇಷನ್ ರೌಂಡ್ನಲ್ಲಿ ಗಿಲ್ಲಿ ನಟ ಅವರು ಮೊದಲು ಸೇವ್ ಆಗಿದ್ದಾರೆ. ಹೌದು, ಗಿಲ್ಲಿ ನಟ ಅವರು ಆರಂಭದಿಂದಲೂ ತುಂಬಾನೇ ಆಕ್ಟಿವ್ ಆಗಿದ್ದು ಮನೆಯಲ್ಲೇ ಎಂಟರ್ಟೈನ್ಮೆಂಟ್ ಮಾಡುತ್ತಾ ಎಲ್ಲರನ್ನೂ ನಗಿಸುತ್ತಾ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಿದ್ದಾರೆ. ಇದೀಗ ಇಂದು ನಡೆದ ಎಲಿಮಿನೇಷನ್ ರೌಂಡ್ನಲ್ಲೂ ಕೂಡ ಇರುವ ಅತಿ ಹೆಚ್ಚು ವೋಟ್ ಪಡೆದಿರುವ ಮೂಲಕ ಮೊದಲು ಸೇವ್ ಆಗಿದ್ದಾರೆ. ಇನ್ನು ಎರಡನೆಯದಾಗಿ ಎಲ್ಲ ಟಾಸ್ಕ್ನಲ್ಲೂ ಕೂಡ ಅದ್ಭುತವಾಗಿ ಪ್ರದರ್ಶನ ನೀಡಿದ ಗೀತಾ ಸೀಗಲ್ ಖ್ಯಾತಿಯ ನಟ ಧನುಷ್ ಗೌಡ ಅವರು ಎರಡನೆಯದಾಗಿ ಈ ಎಲಿಮಿನೇಷನ್ ರೌಂಡ್ನಿಂದ ಪಾರಾಗಿದ್ದಾರೆ. ಹೌದು, ಧನುಷ್ ಅವರು ಅಷ್ಟೊಂದಾಗಿ ಮಾತನಾಡಲ್ಲ, ಸೈಲೆಂಟ್ ಆಗಿಯೇ ತಮ್ಮ ಆಟವನ್ನು ಆಡುತ್ತಾ ಗೆಲುವನ್ನು ತಮ್ಮದಾಗಿಸಿಕೊಳ್ಳುತ್ತಾ ಇದ್ದಾರೆ. ಇನ್ನು ಸೀರಿಯಲ್ನಿಂದ ಪಾಪ್ಯುಲರ್ ಆದ ಕಾರಣ ಅತಿ ಹೆಚ್ಚು ವೋಟ್ ಪಡೆದಿರುವ ಮೂಲಕ ಈ ಒಂದು ಎಲಿಮಿನೇಷನ್ ರೌಂಡ್ನಲ್ಲಿ ಎರಡನೇ ಸ್ಪರ್ಧಿಯಾಗಿ ಸೇಫ್ ಆಗಿದ್ದಾರೆ. ಇನ್ನು ಮೂರನೆಯದಾಗಿ ಹಿರಿಯ ರೀಲ್ಸ್ ಸ್ಟಾರ್ ಮಲ್ಲಮ್ಮ ಅವರು ಸೇವ್ ಆಗಿದ್ದು ಬಿಗ್ ಬಾಸ್ನಲ್ಲಿ ಇರುವ ಸ್ಪರ್ಧಿಗಳು ಎಲ್ಲ ಶಾಕ್ ಆಗಿದ್ದಾರೆ. ಇನ್ನ ಡೇಂಜರ್ ಝೋನ್ನಲ್ಲಿ ನಿಂತಿರುವ ಅಶ್ವಿನಿ, ಕರಿಬಸಪ್ಪ ಹಾಗೂ ಅಮಿತ್ ಅವರು ಇದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನ ಇವರಲ್ಲಿ ಯಾರು ಈ ವಾರ ಮನೆಯಿಂದ ಆಚೆ ಹೋಗ್ತಾರೆ ಎಂದು ಕಾದು ನೋಡಬೇಕಿದೆ. ಹೀಗೆ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ.